ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಅಲ್ಲಿಕೆರೆ ಅಂಕಸಂದ್ರ ಭಾಗದ ರೈತರಿಗೆ ಹೇಮಾವತಿ ನೀರು ತಲುಪಿಲ್ಲ. ನೀರು ಬಾರದ ಕಾರಣ ರೈತರಿಗೆ ತೋಟಗಳ ನಿರ್ವಹಣೆ ಕಷ್ಟವಾಗ್ತಾ ಇದೆ ಎಂದು ಕುಪ್ಪೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅರಳೀಕೆರೆ ಉಮೇಶ್ ತಿಳಿಸಿದ್ದಾರೆ. ಕುಪ್ಪೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತನಾಡಿ, ಹೇಮಾವತಿ ಚಾನೆಲ್ನಿಂದ ಹರಿತಾ ಇರುವ ನೀರು ಸಾಸಲುಕೆರೆ, ಶೆಟ್ಟಿಕೆರೆ, ಕೋಡಿ ಹರಿದು ಅರಳೀಕೆರೆ ಅಂಕಸಂದ್ರದ ಅಣೆ, ತಿಮ್ಲಾಪುರದ ಒಡ್ಡಿನ ಮೂಲಕ ಬೋರಿನ ಕಣಿವೆ ತಲುಪ್ತಾ ಇತ್ತು. ಈ ಬಾರಿ ನೂರಾರು ಹಳ್ಳಿಗಳಿಗೆ ನೀರು ತಲುಪಿಲ್ಲ. ಈ ಭಾಗದಲ್ಲಿ ನೀರು ಹರಿಯದ ಕಾರಣ ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆಯಾಗಿದೆ. ಶೆಟ್ಟಿಕೆರೆ ಕೆರೆ ತುಂಬುವ ಸನ್ನಿವೇಶವೇ ಕಂಡು ಬರ್ತಾ ಇಲ್ಲ. ನೀರನ್ನ ಬೋರನ ಕಣಿವೆವರೆಗೆ ಹರಿಸಿದ್ರೆ ಸುತ್ತಲಿನ ಹಳ್ಳಿಗಳ ಜಮೀನುಗಳಿಗೆ ನೀರು ಹರಿಯುತ್ತೆ. ಬೆಳಿಗೆರೆ ಸಮೀಪದ ಚಾನೆಲ್ ಹೂಳು ತೆಗೆಯದೆ ನೀರು ಮುಂದೆ ಹರಿತಾ ಇಲ್ಲ. ಈ ಗಂಭೀರ ಸಮಸ್ಯೆ ಬಗೆಹರಿಸಿಲ್ಲ. ಶಾಸಕರು ಇತ್ತ ಗಮನ ಹರಿಸಿ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಮಾತಾಡಬೇಕು ಅಂತ ನಮ್ಮ ಎಲ್ಲ ಇಲ್ಲಿನ ರೈತ ಬಾಂಧವರು ಕೇಳ್ಕೊಂಡಾಗ ನಾವಿಲ್ಲೊಂದು ಪತ್ರಿಕಾಗೋಷ್ಠಿಯನ್ನ ಕೊಡ್ತಿದ್ದೀವಿ. ಏನಂದ್ರೆ, ನಮಗೆ ಹೇಮಾವತಿ ನೀರು ಅತಿ ಮಳೆ ಬಂದಂತ ಹೋದ ವರ್ಷ ನಾವೇನು ರೈತರು ನಿರಾಶಾ ಭಾವನಾಗಿತ್ತು. ಯಾಕೆಂದ್ರೆ ಹೋದ ವರ್ಷ ಯಥೇಚ್ಛವಾಗಿ ಮಳೆ ಆಗಲಿಲ್ಲ, ಪ್ರಕೃತಿ ವಿಕೋಪ ಇತ್ತು. ಈ ಬಾರಿ ಪ್ರಥಮವಾಗಿ ಭಾರಿ ಮಳೆ ಬಂದಂತ ಸನ್ನಿವೇಶದಲ್ಲೂ ನಮಗೆ ಹೇಮಾವತಿ ನೀರು ತುಮಕೂರು ಜಿಲ್ಲೆಗೆ ಭಾರಿ ದಿನ ಹರಿದಂತ ಸಂದರ್ಭದಲ್ಲೂ ಚಿಕ್ಕನಾಯಕನಹಳ್ಳಿ ನಾಲೆಗೆ ಬೆಳಗೆರೆಯಿಂದ ನಮಗೆ ಬೋರಿಂಗ್ ಕಣಿವೆ ಡ್ಯಾಮ್ ಹತ್ರ ನೀರು ಹೋಗಬೇಕಾಯಿತು. ಆ ನೀರು ಈ ಸತಿ ನಮಗೆ ಬರದಲೇ ಇರೋದ್ರಿಂದ ನಮ್ದ ಈ ಕುಪ್ಪೂರು ಪಂಚಾಯತ್ಗೆ ಮತ್ತು ಈ ಬರಗೂರು ಪಂಚಾಯತ್ ಈ ಭಾಗದ ಜನ ಮತ್ತು ದುಸ್ಥಿತಿಲಿದ್ದೀವಿ. ಏಕೆಂದ್ರೆ ಸಾವಿರಾರು ಲಕ್ಷಾಂತರ ಗಿಡ ಅಡಿಕೆ ಗಿಡ ಇಕ್ಕೊಂಡು ತೋಟ ಇಕ್ಕೊಂಡು ಇಂಥ ಸಂದರ್ಭದಲ್ಲಿ ನಮಗೆ ದಯವಿಟ್ಟು ಈ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತಿದ್ದೀವಿ. ಯಾಕೆಂದ್ರೆ ನಮಗೆ ಈ ನೀರು ಬರೋಕೆ ಏನು ಕಾರಣ, ನಾವು ಮೊನ್ನೆ ತಿಳ್ಕೊಂಡಾಗ ಅಲ್ಲೆಲ್ಲೋ ಚಾನಲ್ ಅಲ್ಲಿ ಹುಲ್ಲು ಬೆಳೆದಿದೆ, ಮಣ್ಣು ಬಿದ್ದಿದೆ ಅಂತ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಹೇಳ್ತಿದ್ರು. ಆ ಸ್ಥಿತಿಲಿ ನಮಗೆ ಆ ಚಾನಲ್ ಅನ್ನ ಕ್ಲೀನ್ ಮಾಡಿಸಿ ದಯವಿಟ್ಟು ಸತಿ ಬೋರ್ನ್ ಕಣಿವೆ ಹತ್ರ ನೀರು ಹೋಗಬೇಕಾಯ್ತು. ನಮ್ಗೆ ಈ ಭಾಗದ ಜನ ದುಸ್ಥಿತಿಲಿದ್ದೀವಿ. ಇದಕ್ಕೆ ಅವರಲ್ಲಿ ಬೇಡಿಕೆ ಇಕ್ತಿದ್ದೀವಿ. ಇಲ್ಲ, ಇದಕ್ಕೆ ಏನು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗಬೇಕಾಗ್ತಿದ್ವಿ. ಈ ಸತಿ ನಮಗೆ ನೀರಿಲ್ಲದ್ರಿಂದ ಮಾನ್ಯ ಶಾಸಕರು ಸರ್ಕಾರದ ಲೆವೆಲ್ಗೆ ಒತ್ತಡ ತಂದು ನಮಗೆ ನೀರು ಬಿಡಿಸಬೇಕು. ನಾವು ದುಸ್ಥಿತಿ ರೈತರನ್ನ ಕಾಪಾಡಬೇಕು ಅಂತ ಅವರಲ್ಲಿ ಕೇಳ್ಕೊಂತಿದ್ವಿ. ಸರ್, ಈಗ ಹಾಸನದ ಉಸ್ತುವಾರಿ ಸಚಿವರಾಗಿ ಸಹಕಾರಿಯಾದಂಥ ಕೆ ಎನ್ ರಾಜಣ್ಣ ಅವರಿದ್ದಾರೆ. ಅವರು ಕೂಡ ತುಮಕೂರು ಜಿಲ್ಲೆಯ ಮಧುಗಿರಿಯ ಶಾಸಕರೇ. ಮತ್ತೆ ನಮ್ಮ ತುಮಕೂರು ಭಾಗದ ಕೊರಟಗೆರೆಯವರೇ ಕೂಡ ಶಾಸಕರಾಗಿರುವಂಥ ಪರಮೇಶ್ವರ್ ಅವರೇ ತುಮಕೂರು ಉಸ್ತುವಾರಿ ಸಚಿವರು. ಇವರಿಬ್ಬರದು ಕರ್ತವ್ಯ ಲೋಪನ ಏನಾದ್ರು ನೀರು ಬರೋದಕ್ಕೆ ಕಾರಣ ಏನಾಗಿರ್ಬೋದು? ಇವರಿಬ್ರು ನಾವು ಕರ್ತವ್ಯ ಲೋಪ ಅನ್ನೋದಕ್ಕಿಂತ ನಾವು ಸರ್ಕಾರದ ಲೆವೆಲ್ಗೆ ನಮಗೆ ಗೊತ್ತಿಲ್ಲ ಏನಂತ. ಯಾಕೆಂದ್ರೆ ಅವ್ರ ಹತ್ರ ನಾವು ಯಾವುದೇ ರೈತರು ಅವ್ರ ಹತ್ರ ನಾವು ಕೇಳಿದ್ವಲ್ಲ. ನಾವು ಚಿಕ್ಕನಾಯಕನಹಳ್ಳಿ ಶಾಸಕರಲ್ಲಿ ಮನವಿ ಮಾಡ್ತೀವಿ. ಯಾಕೆ ಅಂದ್ರೆ ಅವ್ರ ಬೇಡಿಕೆ ಕೊಡಿಸಬಹುದು ಅಂತ. ನಮಗೆ ನಾಳೆ ಪ್ರಾಬ್ಲಮ್ ಇರೋದ್ರಿಂದ ಇದು ಸರ್ಕಾರದ ಗಮನಕ್ಕೆ ಬಂದಿದೆಯೋ ಬಂದಿಲ್ಲೋ ನಮಗೆ ಗೊತ್ತಿಲ್ಲ. ಅದು ಮತ್ತೆ ಯಾಕೆ ನೀವು ಒಂದು ನಿಯೋಗ ತಗೊಂಡೋಗ್ಬಾರ್ದು? ರೈತರ ದಿನಗಳು ಅದನ್ನ ಮಾಡ್ತೀವಿ. ನಾವು ಬರುತ್ತೆ ಅಂತ ಕಾಯ್ತಿದ್ದು, ನಾಳೆ ಸರಿಯಾಗುತ್ತೆ ನಾಳೆ ಸರಿಯಾಗುತ್ತೆ ಅಂತ. ಈಗ 1.5 ತಿಂಗಳು 2 ತಿಂಗಳಿಂದ ನೋಡ್ತಿದ್ದು ಬರುತ್ತೆ. ಇವತ್ತು ತುಂಬುತ್ತೆ ಶೆಟ್ಟಿಕೆರೆ ತುಂಬಂತ ದುಸ್ಥಿತಿ ಬಂದಾಗ ಈ ನಮ್ಮ ಭಾಗದ ಜನಕ್ಕೆ ಈಗ ಒಂದು ವಾರದಿಂದ ನಮಗೆ ಸ್ವಲ್ಪ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ನಾವೇನ್ ಮಾಡ್ಬೇಕಪ್ಪ, ನೀರಾವರಿ ಯೋಜನೆಗಳು ಹಿಂಗಾದಾಗ ಈ ಟೈಪ್ ಆದಾಗ ನಾವು ಮಳೆನೂ ಇಲ್ಲ, ಇಂಥ ವಿಷ ಕುಡಿಯೋ ಲೆವೆಲ್ಗೆ ರೈತ ಬಂದಂತ ದುಸ್ಥಿತಿ ಬಂದ್ಬಿಟ್ಟಿದ್ವಿ. ಈಗ ನಮಗೆ ಜ್ಞಾನೋದಯ ಆಗಿದೆ. ಇಷ್ಟಿಂದಾಗ ಬರುತ್ತೆ ಅಂತ ಆಶಾಭಾವನೆ ಆಗಿತ್ತು. ಈ ಮೊದಲೇ ಕೇಳಬಾರ್ದಲ್ಲ ನೀರು ಬರುತ್ತೆ ಅಂತ. ಈಗ ಮಾನ್ಯ ಶಾಸಕರು ಇದ್ರ ಬಗ್ಗೆ ನೋಡಿ ಗಮನ ಹರಿಸಿ ಸ್ವಲ್ಪ ಈ ಮೂಲ ಸೌಕರ್ಯ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ. ಇಲ್ಲಿ ಏನ್ ಸಮಸ್ಯೆ ಇದೆ, ಏನಾಗಿದೆ ಎಂತು ಸರಿಮಾಡಿಸುವಂತ ಕಾರ್ಯಕ್ರಮ ಮಂತ್ರಿಗಳಿಗೆ ಅವ್ರ ಮುಖಾಂತರ ನಾವು ಹೇಳಕ್ ಇಚ್ಛಪಡಿಸ್ತೀವಿ. ಈಗ ಬಹುತೇಕ ಸೆಪ್ಟೆಂಬರ್ ಮುಗಿತಾ ಬರ್ತಿದೆ. ನಮಗೆ ಬರೋದು ಅಕ್ಟೋಬರ್ ಕೊನೆವರೆಗೂ ಬರಬಹುದು. ಬಂದ್ರೆ ಈ 1 ತಿಂಗಳಲ್ಲಿ ನೀವೇನು ಹೋರಾಟ ಮಾಡಬಹುದು? ಹೋರಾಟ ಅಲ್ಲ, ಕೇಳ್ಕೊಂತಿದ್ವಿ. ಮುಂದಿನ ಹೋರಾಟ ಆಮೇಲೆ ಮುಂದಿನ ನಿರ್ಧಾರ ಮಾಡ್ಕೊಂತೀವಿ. ಈ ಫಸ್ಟ್ ನಾವು ಮನವಿ ಮಾಡ್ತಿದ್ವಿ. ಫಸ್ಟ್ ಹೋರಾಟ ಅಂತ ಹೇಳ್ತಿಲ್ಲ ನಾವು. ಫಸ್ಟ್ ಅವರಲ್ಲಿ ಮನವಿ ಮಾಡ್ತೀವಿ. ಯಾಕೆ ಒಬ್ಬ ಪ್ರಥಮ ಪ್ರಜೆ ತಾಲೂಕಿಗೆ ಅವರು ಪ್ರಥಮ ಶಾಸಕರಲ್ಲಿ ನಾವು ಕೇಳ್ಕೊಳ್ಳೋದು ಏನಂದ್ರೆ, ನಮಗೆ ಈ ಸತಿ ಹೇಮಾವತಿ ನೀರು ಶೆಟ್ಟಿಕೆರೆ ಕೆರೆ ತುಂಬಿಲ್ಲ. ಅದು ತುಂಬಿ ಅಂಗಸರದ ಅಣೆ ತುಂಬಿ ತಿಮ್ಲಾಪುರ ಒಡ್ಡಿ ರೂಟ್ ಹೋಗಿದ್ರೆ ನಮ್ಮ ಮಳಸಾಲಿನಲ್ಲೆಲ್ಲ ನೀರು ಹರಿದ್ರೆ ಒಂಚೂರು ನಮಗೆ ಬೋರ್ವೆಲ್ಗಳು ಇಂಪ್ರೂವ್ ಆಗವು. ಹೋದ ವರ್ಷ ಮಳೆ ಇಲ್ಲ. ಅದರಿಂದ ಮಾನ್ಯ ಶಾಸಕರು ಉಸ್ತುವಾರಿ ಸಚಿವರಿಗೆ ಒಂದು ಸ್ವಲ್ಪ ತಿಳಿಸಿ ಸರ್ಕಾರದ ಮೇಲೆ ಒತ್ತಡ ಏರಿ ನಮಗೆ ನೀರು ಹರಿಸಿಕೊಟ್ರೆ ಒಂದು ತುಂಬಾ ದೊಡ್ಡ ಒಳ್ಳೆ ಕೆಲಸ ಆಗುತ್ತೆ, ರೈತರಿಗೆಲ್ಲ ಅನುಕೂಲವಾಗುತ್ತೆ. ಇದು ಕುಂದುಕೊರತೆ ಐತೆ ನಮಗೆ ನೀರಿಂದು, ಭಾರಿ ಸಮಸ್ಯೆ ಆಗ್ಬಿಟ್ಟೈತೆ ನೀರಿಂದು. ಏನೋ ಈಗ ಮುಂಗಾರು ಮಳೆ ಒಂಚೂರು ಬರೋ ಹೊತ್ತಿಗೆ ರೈತರು ಒಂಚೂರು ಹಿಂಗೆ ಆಡ್ತೋದಿವಿ. ಇಲ್ಲ ಅಂದ್ರೆ ಎಲ್ಲ ಮಲಗಿರವು, ನಿಂತೆ ಹೋಗಿರೋ ಬೋರ್ಗಳು. ಹೋದ್ ಸಲ 2022 ಜೇಸಿಪುರ ಕೆರೆಯಿಂದ ನಮ್ಮ ಬೆಂಕನಕಟ್ಟೆ ಕೆರೆ ಇವಕ್ಕೆಲ್ಲ ಪೈಪ್ ಲೈನಲ್ಲಿ ನೀರು ಬಿಟ್ಟಿದ್ರು ಮಾಜಿ ಸಚಿವರು ಮಾಧುಸ್ವಾಮಿಗಳು.
ಇವರು ಒಂದ್ ಸ್ವಲ್ಪ ನೋಡಿ ಅದೇನು ಜೇಸಿಪುರ ಕೆರೆಯಿಂದ ನಮ್ಗೊಂಚೂರು ಪೈಪ್ ಲೈನ್ ಅಲ್ಲಿ ಏಟು ಬಿಟ್ಟರುವೆ ನಾವೊಂಚೂರು ಬದುಕ್ಕೆಂತೀವಿ. ಆ ಪರಿಸ್ಥಿತಿ ಬಂದೈತೆ ನಮಗೀಗ. ಅದರಿಂದ ಮಾನ್ಯ ನಮ್ಮ ಶಾಸಕರು ಉಸ್ತುವಾರಿ ಸಚಿವರ ಮೇಲೆ ಒತ್ತಡ ಹಾಕಿಬಿಟ್ಟು ನಮ್ಗೊಂದು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿದ್ರೆ ಭಾರಿ ಅನುಕೂಲ ಆಗುತ್ತೆ. ಇದು ನಮ್ಮ ಕೋರಿಕೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.